ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹಿಂಗಂತೇಳಿ ಸಿಡಿಮಿಡಿಯಾಗಿದ್ದಾರೆ. ರಾಜು ಕಾಗೆ, ಬಿಆರ್ ಪಾಟೀಲ್ ಈ ಹೇಳಿಕೆಯನ್ನ ನೀವೇನಂತೀರಿ? ಹಾಗಾದ್ರೆ ದುಡ್ಡಿದ್ರೆ ಮನೆ, ಇದು ವಸತಿ ಇಲಾಖೆ ಪರಿಸ್ಥಿತಿ. ದುಡ್ಡಿದ್ರೆ ಮಾತ್ರ ಮನೆ, ವಸತಿ ಇಲಾಖೆಯ ಪರಿಸ್ಥಿತಿ ಹಿಂಗಿದೆ ನೋಡಿ. ಸಿದ್ದರಾಮಯ್ಯನವರೇ ಸರ್ಕಾರದ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಅನ್ನೋದಿದ್ರೆ ರಾಜೀನಾಮೆಯನ್ನ ಕೊಡಿ ನೀವು. ತಕ್ಷಣ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಪಡೆಯಿರಿ. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಆಗ್ರಹ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ರವಿಕುಮಾರ್? ಬನ್ನಿ ನೋಡೋಣ. ಜಮೀರ್ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ರಾಜು ಕಾಗೆ ಹೇಳ್ತಾರೆ, ನನಗೇನೇನು ಅನುದಾನ ಸಿಕ್ಕಿಲ್ಲ, ನನ್ನ ಡೆವಲಪ್ಮೆಂಟ್ಗೆ ಜನ ಬಂದು ಕೇಳಿದ್ರೆ ನಾನು ಏನ್ ಹೇಳ್ಬೇಕು, ನನಗೆ ಮಾನ ಮರ್ಯಾದೆ ಇಲ್ಲ, ನಾನು ರಾಜೀನಾಮೆ ಕೊಡಕ್ ತಯಾರಾಗಿದ್ದೀನಿ ಅಂತ ರಾಜು ಕಾಗೆ ಹೇಳ್ತಾ ಇದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಹೇಳ್ತಾ ಇದ್ದಾರೆ, ಬಿಆರ್ ಪಾಟೀಲ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆ. ವಸತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಬಹಳ ಕರಪ್ಟ್ ಮಿನಿಸ್ಟರ್. ದುಡ್ಡಿಲ್ದೇನೆ ಮನೆ ಸಿಗ್ತಾ ಇಲ್ಲ ಬಡವರಿಗೆ. ದುಡ್ಡು ಕೊಟ್ರೇನೆ ಮನೆ, ಮನಿ ಹೈತೋ ಗರ್ ಹೈ. ದುಡ್ಡಿದ್ರೆ ಮಾತ್ರ ಮನೆ, ದುಡ್ಡಿಲ್ಲ ಅಂದ್ರೆ ಮನೆ ಇಲ್ಲ. ಇದು ವಸತಿ ಇಲಾಖೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹಿಂಗಂತೇಳಿ ಸಿಡಿಮಿಡಿಯಾಗಿದ್ದಾರೆ. ರಾಜು ಕಾಗೆ, ಬಿಆರ್ ಪಾಟೀಲ್ ಈ ಹೇಳಿಕೆಯನ್ನ ನೀವೇನಂತೀರಿ? ಹಾಗಾದ್ರೆ ದುಡ್ಡಿದ್ರೆ ಮನೆ, ಇದು ವಸತಿ ಇಲಾಖೆ ಪರಿಸ್ಥಿತಿ. ದುಡ್ಡಿದ್ರೆ ಮಾತ್ರ ಮನೆ, ವಸತಿ ಇಲಾಖೆಯ ಪರಿಸ್ಥಿತಿ ಹಿಂಗಿದೆ ನೋಡಿ. ಸಿದ್ದರಾಮಯ್ಯನವರೇ ಸರ್ಕಾರದ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಅನ್ನೋದಿದ್ರೆ ರಾಜೀನಾಮೆಯನ್ನ ಕೊಡಿ ನೀವು. ತಕ್ಷಣ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಪಡೆಯಿರಿ. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಆಗ್ರಹ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ರವಿಕುಮಾರ್? ಬನ್ನಿ ನೋಡೋಣ. ಜಮೀರ್ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ರಾಜು ಕಾಗೆ ಹೇಳ್ತಾರೆ, ನನಗೇನೇನು ಅನುದಾನ ಸಿಕ್ಕಿಲ್ಲ, ನನ್ನ ಡೆವಲಪ್ಮೆಂಟ್ಗೆ ಜನ ಬಂದು ಕೇಳಿದ್ರೆ ನಾನು ಏನ್ ಹೇಳ್ಬೇಕು, ನನಗೆ ಮಾನ ಮರ್ಯಾದೆ ಇಲ್ಲ, ನಾನು ರಾಜೀನಾಮೆ ಕೊಡಕ್ ತಯಾರಾಗಿದ್ದೀನಿ ಅಂತ ರಾಜು ಕಾಗೆ ಹೇಳ್ತಾ ಇದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಹೇಳ್ತಾ ಇದ್ದಾರೆ, ಬಿಆರ್ ಪಾಟೀಲ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆ. ವಸತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಬಹಳ ಕರಪ್ಟ್ ಮಿನಿಸ್ಟರ್. ದುಡ್ಡಿಲ್ದೇನೆ ಮನೆ ಸಿಗ್ತಾ ಇಲ್ಲ ಬಡವರಿಗೆ. ದುಡ್ಡು ಕೊಟ್ರೇನೆ ಮನೆ, ಮನಿ ಹೈತೋ ಗರ್ ಹೈ. ದುಡ್ಡಿದ್ರೆ ಮಾತ್ರ ಮನೆ, ದುಡ್ಡಿಲ್ಲ ಅಂದ್ರೆ ಮನೆ ಇಲ್ಲ. ಇದು ವಸತಿ ಇಲಾಖೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹಿಂಗಂತೇಳಿ ಸಿಡಿಮಿಡಿಯಾಗಿದ್ದಾರೆ. ರಾಜು ಕಾಗೆ, ಬಿಆರ್ ಪಾಟೀಲ್ ಈ ಹೇಳಿಕೆಯನ್ನ ನೀವೇನಂತೀರಿ? ಹಾಗಾದ್ರೆ ದುಡ್ಡಿದ್ರೆ ಮನೆ, ಇದು ವಸತಿ ಇಲಾಖೆ ಪರಿಸ್ಥಿತಿ. ದುಡ್ಡಿದ್ರೆ ಮಾತ್ರ ಮನೆ, ವಸತಿ ಇಲಾಖೆಯ ಪರಿಸ್ಥಿತಿ ಹಿಂಗಿದೆ ನೋಡಿ. ಸಿದ್ದರಾಮಯ್ಯನವರೇ ಸರ್ಕಾರದ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಅನ್ನೋದಿದ್ರೆ ರಾಜೀನಾಮೆಯನ್ನ ಕೊಡಿ ನೀವು. ತಕ್ಷಣ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಪಡೆಯಿರಿ. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಆಗ್ರಹ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ರವಿಕುಮಾರ್? ಬನ್ನಿ ನೋಡೋಣ. ಜಮೀರ್ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ರಾಜು ಕಾಗೆ ಹೇಳ್ತಾರೆ, ನನಗೇನೇನು ಅನುದಾನ ಸಿಕ್ಕಿಲ್ಲ, ನನ್ನ ಡೆವಲಪ್ಮೆಂಟ್ಗೆ ಜನ ಬಂದು ಕೇಳಿದ್ರೆ ನಾನು ಏನ್ ಹೇಳ್ಬೇಕು, ನನಗೆ ಮಾನ ಮರ್ಯಾದೆ ಇಲ್ಲ, ನಾನು ರಾಜೀನಾಮೆ ಕೊಡಕ್ ತಯಾರಾಗಿದ್ದೀನಿ ಅಂತ ರಾಜು ಕಾಗೆ ಹೇಳ್ತಾ ಇದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಹೇಳ್ತಾ ಇದ್ದಾರೆ, ಬಿಆರ್ ಪಾಟೀಲ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆ. ವಸತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಬಹಳ ಕರಪ್ಟ್ ಮಿನಿಸ್ಟರ್. ದುಡ್ಡಿಲ್ದೇನೆ ಮನೆ ಸಿಗ್ತಾ ಇಲ್ಲ ಬಡವರಿಗೆ. ದುಡ್ಡು ಕೊಟ್ರೇನೆ ಮನೆ, ಮನಿ ಹೈತೋ ಗರ್ ಹೈ. ದುಡ್ಡಿದ್ರೆ ಮಾತ್ರ ಮನೆ, ದುಡ್ಡಿಲ್ಲ ಅಂದ್ರೆ ಮನೆ ಇಲ್ಲ. ಇದು ವಸತಿ ಇಲಾಖೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹಿಂಗಂತೇಳಿ ಸಿಡಿಮಿಡಿಯಾಗಿದ್ದಾರೆ. ರಾಜು ಕಾಗೆ, ಬಿಆರ್ ಪಾಟೀಲ್ ಈ ಹೇಳಿಕೆಯನ್ನ ನೀವೇನಂತೀರಿ? ಹಾಗಾದ್ರೆ ದುಡ್ಡಿದ್ರೆ ಮನೆ, ಇದು ವಸತಿ ಇಲಾಖೆ ಪರಿಸ್ಥಿತಿ. ದುಡ್ಡಿದ್ರೆ ಮಾತ್ರ ಮನೆ, ವಸತಿ ಇಲಾಖೆಯ ಪರಿಸ್ಥಿತಿ ಹಿಂಗಿದೆ ನೋಡಿ. ಸಿದ್ದರಾಮಯ್ಯನವರೇ ಸರ್ಕಾರದ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಅನ್ನೋದಿದ್ರೆ
ರಾಜೀನಾಮೆಯನ್ನ ಕೊಡಿ ನೀವು. ತಕ್ಷಣ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಪಡೆಯಿರಿ. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಆಗ್ರಹ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ರವಿಕುಮಾರ್, ಬನ್ನಿ ನೋಡೋಣ. ಜಮೀರ್ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ರಾಜು ಕಾಗೆ ಹೇಳ್ತಾರೆ, ನನಗೇನೇನು ಅನುದಾನ ಸಿಕ್ಕಿಲ್ಲ, ನನ್ನ ಡೆವಲಪ್ಮೆಂಟ್ಗೆ ಜನ ಬಂದು ಕೇಳಿದ್ರೆ ನಾನು ಏನ್ ಹೇಳ್ಬೇಕು, ನನಗೆ ಮಾನ ಮರ್ಯಾದೆ ಇಲ್ಲ, ನಾನು ರಾಜೀನಾಮೆ ಕೊಡಕ್ ತಯಾರಾಗಿದ್ದೀನಿ ಅಂತ ರಾಜು ಕಾಗೆ ಹೇಳ್ತಾ ಇದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಹೇಳ್ತಾ ಇದ್ದಾರೆ, BR ಪಾಟೀಲ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆ. ವಸತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಬಹಳ ಕರಪ್ಟ್ ಮಿನಿಸ್ಟರ್. ದುಡ್ಡಿಲ್ದೇನೆ ಮನೆ ಸಿಗ್ತಾ ಇಲ್ಲ ಬಡವರಿಗೆ. ದುಡ್ಡು ಕೊಟ್ರೇನೆ ಮನೆ. ಮೊನಿ ಹೈತೋ ಗರ್ ಹೈ. ದುಡ್ಡಿದ್ರೆ ಮಾತ್ರ ಮನೆ, ದುಡ್ಡಿಲ್ಲ ಅಂದ್ರೆ ಮನೆ ಇಲ್ಲ. ಇದು ವಸತಿ ಇಲಾಖೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹಿಂಗಂತೇಳಿ ಸಿಡಿಮಿಡಿಯಾಗಿದ್ದಾರೆ. ರಾಜು ಕಾಗೆ, BR ಪಾಟೀಲ್ ಈ ಹೇಳಿಕೆಯನ್ನ ನೀವೇನಂತೀರಿ? ಹಾಗಾದ್ರೆ ದುಡ್ಡಿದ್ರೆ ಮನೆ, ಇದು ವಸತಿ ಇಲಾಖೆ ಪರಿಸ್ಥಿತಿ. ದುಡ್ಡಿದ್ರೆ ಮಾತ್ರ ಮನೆ, ವಸತಿ ಇಲಾಖೆಯ ಪರಿಸ್ಥಿತಿ ಹಿಂಗಿದೆ ನೋಡಿ. ಸಿದ್ದರಾಮಯ್ಯನವರೇ ಸರ್ಕಾರದ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಅನ್ನೋದಿದ್ರೆ ರಾಜೀನಾಮೆಯನ್ನ ಕೊಡಿ ನೀವು. ತಕ್ಷಣ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಪಡೆಯಿರಿ. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಆಗ್ರಹ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ರವಿಕುಮಾರ್, ಬನ್ನಿ ನೋಡೋಣ. ಜಮೀರ್ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ರಾಜು ಕಾಗೆ ಹೇಳ್ತಾರೆ, ನನಗೇನೇನು ಅನುದಾನ ಸಿಕ್ಕಿಲ್ಲ, ನನ್ನ ಡೆವಲಪ್ಮೆಂಟ್ಗೆ ಜನ ಬಂದು ಕೇಳಿದ್ರೆ ನಾನು ಏನ್ ಹೇಳ್ಬೇಕು, ನನಗೆ ಮಾನ ಮರ್ಯಾದೆ ಇಲ್ಲ, ನಾನು ರಾಜೀನಾಮೆ ಕೊಡಕ್ ತಯಾರಾಗಿದ್ದೀನಿ ಅಂತ ರಾಜು ಕಾಗೆ ಹೇಳ್ತಾ ಇದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಹೇಳ್ತಾ ಇದ್ದಾರೆ, BR ಪಾಟೀಲ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆ. ವಸತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಬಹಳ ಕರಪ್ಟ್ ಮಿನಿಸ್ಟರ್. ದುಡ್ಡಿಲ್ದೇನೆ ಮನೆ ಸಿಗ್ತಾ ಇಲ್ಲ ಬಡವರಿಗೆ. ದುಡ್ಡು ಕೊಟ್ರೇನೆ ಮನೆ. ಮೊನಿ ಹೈತೋ ಗರ್ ಹೈ. ದುಡ್ಡಿದ್ರೆ ಮಾತ್ರ ಮನೆ, ದುಡ್ಡಿಲ್ಲ ಅಂದ್ರೆ ಮನೆ ಇಲ್ಲ. ಇದು ವಸತಿ ಇಲಾಖೆ ಹೇಳ್ತಾರೆ, ನನಗೇನೇನು ಅನುದಾನ ಸಿಕ್ಕಿಲ್ಲ, ನನ್ನ ಡೆವಲಪ್ಮೆಂಟ್ಗೆ ಜನ ಬಂದು ಕೇಳಿದ್ರೆ ನಾನು ಏನ್ ಹೇಳ್ಬೇಕು, ನನಗೆ ಮಾನ ಮರ್ಯಾದೆ ಇಲ್ಲ, ನಾನು ರಾಜೀನಾಮೆ ಕೊಡಕ್ ತಯಾರಾಗಿದ್ದೀನಿ ಅಂತ ರಾಜು ಕಾಗೆ ಹೇಳ್ತಾ ಇದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಹೇಳ್ತಾ ಇದ್ದಾರೆ, BR ಪಾಟೀಲ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆ. ವಸತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಬಹಳ ಕರಪ್ಟ್ ಮಿನಿಸ್ಟರ್. ದುಡ್ಡಿಲ್ದೇನೆ ಮನೆ ಸಿಗ್ತಾ ಇಲ್ಲ ಬಡವರಿಗೆ. ದುಡ್ಡು ಕೊಟ್ರೇನೆ